ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು CAC ID ಇದು ಅಂಥವ್ರು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಯಾರೆಲ್ಲ CAC ID ಇಲ್ಲ ಅಂದವರು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕೋದು ಕೂಡ ನಾನು ನಿಮಗೆ ಒಂದೇ ದಿನದಲ್ಲಿ ಸರ್ಟಿಫಿಕೇಟ್ನ ಅಪ್ಲೈನ ಮಾಡಿ ನಿಮಗೆ ಕಳಿಸಲಾಗುತ್ತದೆ. ಈ ಸರ್ಟಿಫಿಕೇಟ್ ಏನಪ್ಪ ಯೂಸ್ ಆಗುತ್ತೆ ಅಂತಂದರೆ, ಇವಾಗ ಗೌರ್ಮೆಂಟ್ ಸರ್ಕಾರದಿಂದ ಕೊಡ್ತಾ ಇರೋಂಥ ಹೊಲಿಗೆ ಅಂತ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹೊಲಿಗೆ ಅಂತನ ಅಂಥದಕ್ಕೆ ಅಪ್ಲೈ ಮಾಡೋದಕ್ಕೆ ಈ ಸರ್ಟಿಫಿಕೇಟ್ ಯೂಸ್ ಆಗುತ್ತೆ. ಹಾಗೆ ನೀವೇನಾದ್ರು ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆ ಶಾಪ್ ಓಪನ್ಗೆ ನೀವೇನಾದ್ರು ಲೋನ್ ಬೇಕು ಅಂತಂದರೆ ಈ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ಬೇಕಾದರೆ ಲೋನ್ನ ಕೂಡ ನೀವು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಗೌರ್ಮೆಂಟ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ಒರಿಜಿನಲ್ ಸರ್ಟಿಫಿಕೇಟ್ ಆಗಿರುತ್ತೆ. ಇದು ಬನ್ನಿ ಯಾವ ರೀತಿ ಅಪ್ಲೈ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. CAC ID ಇರೋ ಅಂಥವ್ರು ಇದನ್ನ ಅಪ್ಲೈನ ಮಾಡ್ಕೋಬೋದಾಗುತ್ತೆ. CAC ID ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಗಿನ್ ಪೇಜ್ ಓಪನ್ ಆಗಿದೆ. ಇಲ್ಲಿ CAC ಲಾಗಿನ್ ID ನಂಬರ್ನ ಇಲ್ಲ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಪಾಸ್ವರ್ಡ್ ಏನಿರುತ್ತಲ್ಲ ID ನಂಬರ್ನ ಹಾಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡ್ನ ಎಲ್ಲ ಎಂಟರ್ನ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ನೋಡ್ತಾ ಇರೋಲ್ಲ, ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಲಾಗಿನ್ ಆಗುತ್ತೆ. ನಾನು ಆಲ್ರೆಡಿ ಈ ಪೇಜಲ್ಲಿ CAC ವೆಬ್ಸೈಟಲ್ಲಿ ನಿಮಗೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಇನ್ಶೂರೆನ್ಸ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ಲಾಗಿನ್ ಆಗಿದೆ. ಇಲ್ಲಿ ಯಾವ ರೀತಿ ಸ್ವಿವಿಂಗ್ ಟೈಲರಿಂಗ್ ಮಿಷಿನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ನೋಡೋದಾದರೆ ಸರ್ಚ್ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಸರ್ಚಲ್ಲಿ ನೀವು ಸ್ವಿವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ. ನೋಡ್ಬೋದು, ಸ್ವಿವಿಂಗ್ ಅಂತ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಲಿಂಕ್ ಬಂತು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಸ್ವಿವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಅಂತ ಓಪನ್ ಆಗಿದೆ. ಈ ರಿಜಿಸ್ಟ್ರೇಷನ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಈ ಥರ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಗೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಈ ಪೇಜ್ ಏನಿದೆಯಲ್ಲ ಇದು ಫುಲ್ನ ಫಿಲ್ ಮಾಡಬೇಕಾಗತ್ತೆ. ಫಸ್ಟಾಗಿ ಅಪ್ಲಿಕೇಶನ್ ಪೇಜ್ನ ಫಿಲ್ ಮಾಡಬೇಕಾಗುತ್ತೆ. ಫಸ್ಟಾಗಿ ನೀವು ಮಿಸ್ಟರ ಮಿಸ್ಸಸ್ ಏನು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫುಲ್ ನೇಮು, ಕ್ಯಾಂಡಿಡೇಟ್ ಫುಲ್ ನೇಮ್ ಇಲ್ಲಿ ಏನಿದೆಯೋ ಫುಲ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಅದೇ ಥರ ನಿಮಗೆ ಇಲ್ಲಿ ಏನು ಟೈಪ್ ಮಾಡಿತ್ತೋ ಅದೇ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗೋದು. ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ಬೋದು, ನಿಮ್ಮ ಸರ್ಟಿಫಿಕೇಟಲ್ಲಿ ಏನಿರಬೇಕು ಅನ್ನೋದನ್ನ ಕರೆಕ್ಟಾಗಿ ನೇಮ್ನ ಕರೆಕ್ಟಾಗಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ, ಇಮೇಲ್ ID ಕೊಡಲೇಬೇಕಾಗತ್ತೆ. ಅದಕ್ಕೆ ನೀವು ಇಂಪಾರ್ಟೆಂಟಾಗಿ ಅದಕ್ಕೆ ನಂಬರು ಒಂದು ಮೆಸೇಜ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ID ಆ್ಯಕ್ಟಿವ್ ಆಗಿರೋವಂಥದ್ದು ಕೊಡಬೇಕಾಗುತ್ತೆ. ಕನ್ಫರ್ಮೇಷನ್ಗೆ 2 ಸಲ ಕೇಳಿದಾಗಿದೆ. ಹಾಗೆ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಬ್ಲಾಕು, ವಿಲೇಜು, ಪಿನ್ ಕೋಡು, ಅಡ್ರೆಸ್ಸು ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೋಬೇಕಾಗುತ್ತೆ. ಫಿಸಿಕಲ್ಲು ಏನು ಹ್ಯಾಂಡಿಕ್ಯಾಪ್ಟೆಡ್ ಏನು ಅಂತ ಅನ್ನೋದನ್ನ ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಷ್ಟು ಫಿಲ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡ್ಬೋದು, ಇವಾಗ ಇದೆಲ್ಲ ಪ್ರತಿಯೊಂದು ಕೂಡ ನಾನಿಲ್ಲಿ ಫಿಲ್ನ ಮಾಡ್ಕೊಂಡು ಬರ್ತೀನಿ. ಇವಾಗ ಇಲ್ಲಿ ಪ್ರತಿಯೊಂದು ಡೀಟೇಲಾಗಿ ನಿಮ್ಮ ಏನು ಡೀಟೇಲ್ಸ್ ಇರುತ್ತಲ್ಲ ಅದೆಲ್ಲ ಇಲ್ಲಿ ಫಿಲ್ನ ಮಾಡ್ಕೋಬೇಕಾಗತ್ತೆ. ಈಗ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಕೆಳಗಡೆ ಲಾಸ್ಟಿಗೆ ಬಂದು ಇಲ್ಲಿ ಕೇಳ್ತಾ ನೋಡ್ಬೋದು, ಫಿಸಿಕಲ್ ಕೇಳ್ತಾ ನಿಮ್ಗೆ ಏನಾದರೂ ಡಿಸಬಿಲಿಟಿ ಇದ್ದರೆ ಎಸ್ ಆರ್ ನೋ ಅಂತ ಕೇಳ್ತಾರೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಎಜುಕೇಷನ್, ಹೈಯರ್ ಎಜುಕೇಷನ್ ಏನು ಅಂತ ಕೇಳ್ತಾರೆ. ಇಲ್ಲಿ ಲಿಸ್ಟಲ್ಲಿ ನೋಡ್ಬೋದು, ನೀವು ಏನೇ ಕ್ಲಾಸ್ ಓದಿದ್ದು 8th, 5th, 9th, ಡಿಗ್ರಿ ಇಲ್ಲಾಂದರೆ ಗ್ರ್ಯಾಜುಯೇಟ್ ಏನು ಓದಿರೋ, ಡಿಪ್ಲೊಮೊ ಏನು ಓದಿರೋ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಏನು ಓದಿಲ್ದೋದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಅದೇ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಇಲ್ಲಿ ಕನ್ನಡ, ಇಂಗ್ಲೀಷ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಿದ್ದು ನಿಮಗೆ ನಿಮ್ಮ CAC IDಯಲ್ಲಿ ಪೇಮೆಂಟ್ ದುಡ್ಡು ಅಮೌಂಟ್ ಕಟ್ ಆಗುತ್ತೆ. ಅಮೌಂಟ್ ಇಟ್ಕೊಂಡಿರಬೇಕಾಗತ್ತೆ. ಅಮೌಂಟ್ ನಿಮಗೆ 500 ರೂಪೀಸ್ ಆಗುತ್ತೆ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನೋಡ್ತಾ ಇರಲ್ಲ ಎಷ್ಟು ಅಮೌಂಟ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ನ ಕೇಳುತ್ತೆ. ನಿಮ್ಮ CAC ID ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ಪಾಸ್ವರ್ಡ್, ನಿಮ್ಮ IDಯಲ್ಲಿ ಏನು ಅಮೌಂಟ್ ಇರುತ್ತಲ್ಲ ಆ ಅಮೌಂಟು ಇದರಲ್ಲಿ ಡೆಬಿಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಫೋನ್ಪೇ, ಗೂಗಲ್ ಪೇ ಮಾಡೋಕ್ಕಾಗಲ್ಲ. ನಿಮ್ಮ IDಯಲ್ಲಿ CAC IDಯಲ್ಲಿ ಪೇಮೆಂಟ್ ಇರಬೇಕಾಗತ್ತೆ. ಅಮೌಂಟ್ ನೋಡ್ಬೋದು, ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇದಕ್ಕೊಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇದ್ದಾರೆ, ಈ ಥರ ಅಮೌಂಟ್ ಕೂಡ ಕಟ್ ಆಗಿರೋದು. ಈ ಥರ ಸರ್ಟಿಫಿಕೇಟ್ ಕೂಡ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ನ ತೊಗೋಬೋದು. ಇವಾಗ ಹೇಗಪ್ಪ ಇವಾಗ ನೀವು ಸರ್ಟಿಫಿಕೇಟ್ನ ತೊಗೊಳೋದು ಹೇಗೆ? ಇಷ್ಟು ಮಾಡಿದ ತಕ್ಷಣ ಆಗಿಬಿಡುತ್ತಾ ನಿಮ್ಮ ಸರ್ಟಿಫಿಕೇಟ್ ಬಂದುಬಿಡುತ್ತಾ? ಇಲ್ಲ, ಇವಾಗ ನೆಕ್ಸ್ಟ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಆ ಟೆಸ್ಟ್ಗೆ ನಿಮಗೆ ಜಿಮೇಲ್ ಏನು ಇಮೇಲ್ ಕಳಿಸಿತ್ತಲ್ಲ, ಇಮೇಲ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಅದಕ್ಕೊಂದು ಮೆಸೇಜ್ ಬಂದಿದೆ. ನೋಡ್ಬೋದು, ಇಲ್ಲಿ ಈ ಉಷಾ ಸಿಲಾಯಿ ಆ್ಯಪಿಂದ ಒಂದು ಬಂದಿರುತ್ತೆ. ಉಷಾ ಸಿಲಾಯಿ ಅಂತ ಇರುತ್ತೆ. ಅದನ್ನ ಕ್ಲಿಕ್ನ ಮಾಡಿದ್ರೆ ಫಸ್ಟು
ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಾಗಿ ನೀವು ನಿಮ್ಮ ಮೊಬೈಲಲ್ಲಿ ನೀವು ಒಂದು ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇಲ್ಲ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಆಗಿದೆ ಗೂಗಲ್ ಪ್ಲೇಸ್ಟೋರು, ಆ್ಯಪಲ್ ಫೋನ್ ಆದರೆ ನೀವು ಈ ಸ್ಟೋರ್ ಇಲ್ಲಿ ಯಾವ ಸ್ಟೋರ್ ಲಿಂಕ್ ಇದೆಯಲ್ಲ, ಯಾವ ಆ್ಯಪಲ್ ಫೋನ್ ಆಗಿದೆ ಆ ಲಿಂಕ್ನ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಉಷಾ ಸಿಲಾಯಿ ಅಂತ ತೋರಿಸ್ತಾ ಇದೆ. ಈ ಆ್ಯಪನ್ನ ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಫೋನಲ್ಲಿ ಇವಾಗ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಾಪಸ್ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸರ್ಚಲ್ಲಿ ಉಷಾ ಸಿಲಾಯಿ ಅಂತ ಹಾಕಿ ಸರ್ಚ್ ಮಾಡ್ಕೊಳ್ಳಿ. ಉಷಾ ಸಿಲಾಯಿ ಆ್ಯಪ್ ಅಂತ ಹಾಕಿ ಸರ್ಚ್ ಕೊಟ್ಟು ನೋಡ್ಬೋದು. ಫಸ್ಟ್ ಒಂದು ಲಿಂಕ್ ಇಲ್ಲಿ ಓಪನ್ ಆಗಿದೆ ನೋಡ್ತಾ ಇದ್ದಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಇದು ಓಪನ್ ಆಗುತ್ತೆ. ಫಸ್ಟಾಗಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಇನ್ಸ್ಟಾಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇರೆ ಇನ್ಯಾವುದು ಸೈಡ್ ಆ್ಯಪ್ ಬೇಕಾಗಿಲ್ಲ, ಇದೊಂದು ಆ್ಯಪ್ ಇಟ್ಕೊಬೇಕು. ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಫಸ್ಟಾಗಿ ಓಪನ್ ಆಗಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಓಪನ್ ಆಗಬೇಕು ಅಂತ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಚೂಸ್ ಮಾಡ್ಕೋಬೋದು. ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಇಂಗ್ಲೀಷ್ ಸೆಲೆಕ್ಟ್ ಆದಮೇಲೆ ನಮ್ಮ ಮತ್ತೆ ವಾಪಸ್ ನಿಮಗೆ ಇಲ್ಲಿ ವೆಲ್ಕಮ್ ಅಂತ ತೋರಿಸ್ತಾರೆ. ಕಂಟಿನ್ಯೂ ಅಂತ ಕೊಡಿ. ನಿಮ್ಮ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ, ನಿಮ್ಮ ಹೆಸರು, ಮೊಬೈಲ್ ನಂಬರ್ ತೋರಿಸುತ್ತೆ. ಓಕೆ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಲಾಗಿನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ಯಾವ ರೀತಿ ನೀವು ಅಪ್ಲಿಕೇಶನ್ ನೀವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗಪ್ಪ ಅಂತಂದರೆ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಟೆಸ್ಟ್ನ ಕೊಡ್ತಾರೆ. ಆ ಟೆಸ್ಟ್ ಪಾಸ್ ಆದರೆ ನಿಮಗೆ ಸರ್ಟಿಫಿಕೇಟ್ ಸಿಗೋದು. ಆ ಟೆಸ್ಟ್ ಅಪ್ಲೈ ಮಾಡೋಕ್ಕೂ ಮುಂಚೆ ಫಸ್ಟಾಗಿ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೇಲ್ಗಡೆ ಹ್ಯಾರೋ ಮಾರ್ಕ್ ಇದೆಯಲ್ಲ, ಅಂದರೆ ಅಲ್ಲಿ ಶೇರ್ ಬಟನ್ ಪಕ್ಕದಲ್ಲಿ ಒಂದು PDF ಫೈಲ್ ಥರ ಕಾಣುತ್ತೆ ನೋಡ್ಬೋದು. ವಾಪಸ್ ಬಂದು ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು PDF ಫೈಲ್ ಏನಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಎಂಟರ್ ಇವತ್ತು ಇಮೇಲ್ ID ರಿಜಿಸ್ಟರ್ ಡಾಟಾ CSC ಸೆಂಟರ್ ಅಂತ ತೋರಿಸ್ತಾರೆ. ನೀವೇನು ಫಾರ್ಮ್ ಫಿಲ್ ಮಾಡೋದಲ್ಲ CSC ವೆಬ್ಸೈಟಲ್ಲಿ, ಅಲ್ಲಿ ಕೊಟ್ಟಿರೋಂಥ ಇಮೇಲ್ ID ನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. ಏನು ಇಮೇಲ್ ID ಟೈಪ್ ಮಾಡೋದಲ್ಲ ಅದೇ ಇಮೇಲ್ ID ಒಂದು 4 ನಂಬರ್ ಅಂತ OTP ಹೋಗುತ್ತೆ. ಬಂದಂಥ OTPನ ಎಂಟರ್ನ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಕರೆಕ್ಟಾಗಿದೆ, ನಿಮ್ಮ ಹೆಸರು ಇಮೇಲ್ ID ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತಂದರೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಮಾಡಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡಲ್ಲೂ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ನಿಮ್ಮ ಪಾಸ್ವರ್ಡ್ ಜನರೇಟ್ ಆಗಿದೆ. ಇವಾಗ ಲಾಗಿನ್ ಆಗಬೇಕಾಗತ್ತೆ. ಇವಾಗ ಲಾಗಿನ್ ಪೇಜ್ ಓಪನ್ ಆಗಿದೆ. ಲಾಗಿನ್ ಪೇಜಲ್ಲಿ ನಿಮ್ಮ ಇಮೇಲ್ ID ಏನು ಹಾಕೊಂಡಿದ್ದಲ್ಲ ಅದೇ ಇಮೇಲ್ ID ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಮೇಲ್ ID ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಲ್ಲ ಅದು ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಎಂಟರ್ನ ಮಾಡ್ಕೊಂಡು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್, ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಈ ಥರ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು. ನಿಮ್ಮ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಎಷ್ಟಿದೆ ಅಂತ ನಿಮ್ಮ ನೇಮ್ ಆಗಿರ್ಬೋದು, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಲೆಟ್ಸ್ ಸ್ಟಾರ್ಟ್ ದ ಅಸೈನ್ಮೆಂಟ್ ಆಗೇಟ್ ಅಂತ ಇದೆಯಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೊಂದು ಅಸೈನ್ಮೆಂಟ್ ಕೇಳುತ್ತೆ, ಅಂದರೆ ಚೆಕ್ ಬಾಕ್ಸ್ನ ಕೇಳ್ತದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸ್ಟಾರ್ಟ್ ಅಂತ ಇದೆಯಲ್ಲ ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಅಸೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕ್ವಶನ್ ನೋಡ್ತಾ ಇರ್ಬೋದು. ಆ ಅಟೆಂಪ್ಟ್ ಬಂದು ನಿಮ್ಮ 3 ಸಲ ಅಟೆಂಪ್ಟ್ ಇರುತ್ತೆ. ಆ 3 ಟೈಮ್ ಒಳಗಡೆ ನೀವು ಪಾಸ್ ಆಗಬೇಕಾಗತ್ತೆ. ಟೋಟಲಾಗಿ 50 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನೋಡ್ಬೋದು. 1ರಿಂದ 50 ಕ್ವಶನ್ಸ್ ಇರುತ್ತೆ. ಟೈಮ್ ಕೂಡ ಅಲ್ಲಿ ಮೇಲ್ಗಡೆ ಓಡ್ತಾ ಇರುತ್ತೆ. 72 ಸೆಕೆಂಡ್ಸ್ ಇರುತ್ತೆ ಒಂದು ಕ್ವಶನ್ಗೆ. ಆ ಟೈಮ್ ಒಳಗಡೆ ನೀವು ಒಂದು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಒಂದು ಸರ್ಟಿಫಿಕೇಟ್ಗೆ 3 ಅಟೆಂಪ್ಟ್ ಇರುತ್ತೆ. 3 ಸಲ ಟೆಸ್ಟ್ನ ಅಟೆಂಪ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಇರೋದಿಲ್ಲ. 20 ಮಿನಿಮಮ್ ಏನಿಲ್ಲ ಅಂದರೆ 20 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕಾಗತ್ತೆ. 25 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. 25 ಪಾಸಿಂಗ್ ಮಾರ್ಕ್ಸ್ ತೊಗೊಂಡ್ರೆ ಪಾಸಾಗಿ ನಿಮ್ಗೆ ಸರ್ಟಿಫಿಕೇಟ್ ಜನ್ರೇಟ್ ಆಗಿ ಡೌನ್ಲೋಡ್ನ ಮಾಡ್ಕೊಳೋ ಆಪ್ಷನ್ಸ್ ಇರುತ್ತೆ. ಇವಾಗ ನೋಡ್ಬೋದು ಆ ಟೈಮ್ ಒಳಗಡೆ ಓಡ್ತಾ ಇರುತ್ತೆ. ಆ ಟೈಮ್ ಓಡೋದ್ರೊಳಗಡೆ ನೀವು ಇದೇ ಕ್ವಶನ್ ಓದಿ ಆ 4 ಆಪ್ಷನಲ್ಲಿ ಯಾವುದು ಅಂತ ಚೂಸ್ ಮಾಡಿ ಕರೆಕ್ಟಾಗಿರೋ ಆಪ್ಷನ್ನ ಚೂಸ್ ಮಾಡೋದು ಸೆಲೆಕ್ಟ್ನ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡಿದ್ರೆ ಅದೇ ರೀತಿ 50 ಕ್ವಶನ್ಸ್ಗೂ ನಾನಿಲ್ಲಿ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡ್ಬೋದು. ಪ್ರತಿಯೊಂದು ಕ್ವಶನ್ನು ನಿಮಗೆ ಏನು ಟೈಲರಿಂಗ್ ಮಿಷಿನ್ ಮೇಲೆ ಇರ್ಬೋದು, ಮಿಷಿನ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು, ನೀವು ಹೊಲಿಯೋ ಸ್ಟಿಚಿಂಗ್ಸ್ ಆಗಿರ್ಬೋದು, ಇದೆಲ್ಲ ಮೆಟೀರಿಯಲ್ಸ್ ಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದು ಅದ್ರ ಬಗ್ಗೆನೇ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ. ಅದೇ ಹೇಳಿದಾಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದು ಅಪ್ಲೈ ಮಾಡ್ಕೊಳಕ್ಕೆ ಬೇಕು ಅಂತ ನಿಮ್ಗೆ ಸರ್ಟಿಫಿಕೇಟ್ ಬೇಕು ಅಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನೀವು ನನಗೊಂದು ಕಮೆಂಟ್ ಮಾಡಿ ತಿಳಿಸೋದು ಕೂಡ ನಾನು ನಿಮಗೆ ಸರ್ಟಿಫಿಕೇಟ್ನ ಅಪ್ಲೈನ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಕೊಡಲಾಗುತ್ತದೆ. ನೋಡ್ತಾ ಇರೋ ಪ್ರತಿಯೊಂದು ಇಲ್ಲಿ ಕ್ವಶನ್ಸು ನಿಮಗೆ ಇಲ್ಲಿ ನೋಡ್ಬೋದು ವೇರಿಯಾಗಿ ತೋರಿಸುತ್ತೆ. ಏನಂತಾರೆ ಈ ಪಿಕ್ಚರ್ನ ತೋರಿಸ್ಬಿಟ್ಟು ಇದಕ್ಕೆ ಏನಂತ ಕರೀತಾರೆ, ಏನಿದು ಅನ್ನೋದು ಕೂಡ ಕೇಳ್ತಾರೆ. ಪ್ರತಿಯೊಂದಕ್ಕೂ ನೀವು ಕರೆಕ್ಟಾಗಿ ಆನ್ಸರ್ನ ಕೊಡಬೇಕಾಗತ್ತೆ. ಟೋಟಲಾಗಿ 50
30 ಕ್ವೆಶನ್ಸ್ಗೆ 25 ಅದು ಮಿನಿಮಮ್ ನೀವು ಕೊಡಲೇಬೇಕಾಗತ್ತೆ. ಆ ಟೈಮ್ ಒಳಗಡೆ ಸೆಲೆಕ್ಟ್ ಮಾಡಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಹೋಗಬೇಕಾಗತ್ತೆ. ಇವಾಗ ಇಷ್ಟು ಕೂಡ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಟೋಟಲ್ ಆಗಿ 40 ಆಗಿದೆ. ಇನ್ನೊಂದು 10 ಮಾರ್ಕ್ಸ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಯಾವ ರೀತಿ ಅಂತ ಅಂದ್ಬಿಟ್ಟು. ಸರ್ಟಿಫಿಕೇಟ್ ಎಷ್ಟು ಪಾಸ್ ಆಗಿದೆಯೋ ಇಲ್ವೋ, ನೆಕ್ಸ್ಟು ಎಷ್ಟು ಪರ್ಸೆಂಟೇಜ್ ಬಂದಿದೆ ಮತ್ತು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದಲ್ಲ, ಇವಾಗ ಕ್ವಶನ್ ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಬಂದು ಇಲ್ಲಿ ನೋಡ್ಬೋದು ನಿಮಗೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸ್ಕೋರ್ ಬಂದು 31 ಆಗಿದೆ. ಕರೆಕ್ಟ್ ಆನ್ಸರ್ ಬಂದಿದೆ. 50ಕ್ಕೆ 31 ಕರೆಕ್ಟ್ ಆಗಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇದ್ದಲ್ಲ, ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ನೋಡೋದಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ. ಇವಾಗ ಸರ್ಟಿಫಿಕೇಟ್ ಕೂಡ ಹಾಗೆ ಡೌನ್ಲೋಡ್ ಮಾಡ್ಕೊಂಡಿದ್ದಾಯಿತು. ಎಷ್ಟು ಈಸಿಯಾಗಿ ನೀವು ಅಪ್ಲೈನ ಮಾಡ್ಕೋಬೋದಾಗತ್ತೆ, ಸರ್ಟಿಫಿಕೇಟನ್ನು ತೊಗೋಬೋದಾಗತ್ತೆ. ನೋಡೋದಲ್ಲ, ಈ ಥರ ಸರ್ಟಿಫಿಕೇಟ್ ನಿಮಗೆ ಇಶ್ಯೂ ಮಾಡಲಾಗುತ್ತೆ. ಈ ಬೇಕು ಅಂತಂದರೆ ನಿಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಳೋದು. CSS ವೆಬ್ಸೈಟ್ ಇರೋವಂಥದ್ದು, CSC ID ಇಟ್ಕೊಂಡಿರೋದು, CSC ಸೆಂಟರ್ ಇಟ್ಕೊಂಡಿರೋವಂಥದ್ದು, ಯಾವ ರೀತಿ ಆನ್ಲೈನಲ್ಲಿ ನಿಮ್ಮ ಸ್ವಿಂಗ್ ಮಿಷಿನ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ನೀವು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.